ಸಾರ್ವಜನಿಕ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ ಭತ್ತಕ್ಕೆ ಬೇಕು ಗಂಗಾವತಿ ಜೋಗಕ್ಕೆ ಬೇಕು ಶರಾವತಿ ಹಾರಾಡಿದರೆ ಮಾಡುತ್ತಾಳೆ ತಿಥಿ ಇವಳೇ ಸೌಭಾಗ್ಯ ಊರಾಗ ನಾವು ಹಿರಿಯರು ಇದ್ರೂ ಇಲ್ದಂಗಾಗೈತಿ ಒಟ್ಟ ಮರ್ಯಾದೆನ ಕೊಡಂಗಿಲ್ಲಕಿ ಯಾರಕಿ ಅದೇ ಅದಲ್ಲಪ್ಪ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ ಓ ಹೌದು ಈ ಊರಾಗ ಅಕ್ಕಿದು ಭಾಳ ಆಗೈತಿ ಬಿಡ ಈ ಊರಾಗ ಒಬ್ರು ಉಳಿಲಿಲ್ಲ ಅಕ್ಕಿಗೆ ಸಾರ್ವಜನಿಕ ಹರಿಯದ ಹುಡುಗರ್ನು ಬಿಡ್ಲಿಲ್ಲ ಮತ್ತೆ ಸಣ್ಣ ಸಣ್ಣ ಹುಡುಗರ್ನು ಬಿಟ್ಟಿಲ್ಲ ನಿಮ್ಮಂತ ಮುದುಕರ್ನು ಬಿಟ್ಟಿಲ್ಲ ನಾ ಮುದುಕನು ಮತ್ತೆ ಅಲ್ಲನ ಹುಡುಗನ ಇನ್ನು ವಯಸ್ಸು ದೇಹಕ್ಕಾಗೈತಿ ಆದ್ರೆ ಮನಸ್ಸು ಮಂಗ್ಯನಂಗ ಹಾರಾಡಕತ್ತೇನ ಮನಸ್ಸು ಮಂಗ್ಯಾನಂಗ ಇರ್ಬೇಕು ಅಂದ್ರೆ ದೇಹಕ್ಕೆ ವಯಸ್ಸಾಗಿದ್ದು ಗೊತ್ತಾಗೋದಿಲ್ಲ ಹೌದಪ್ಪ ನೀನು ಚಿಂತಿಲ್ದ ಚಿಗಪ್ಪ ಹಂಗೆ ಮಾತಾಡ್ತಿದ್ದಿ ನಮ್ಮ ಕಡೆ ಹಂಗೆ ಇರೋಕ್ಕಾಗದಲ್ಲ ಬಿಡವ್ರ ಇಷ್ಟು ದಿವಸ ನನಗೆ ಚಿಂತೆನೇ ಇರಲಿಲ್ಲ ಆದ್ರೆ ಇತ್ತಿತ್ತಲಾಗಿ ಆ ಸೌಭಾಗ್ಯವತಿದ ಚಿಂತೆ ಆಗೈತಿ ಅಲ್ಲೋ ಅಕ್ಕಿ ನಿನಗೆ ಹೊತ್ತಿದಾಕಲ್ಲ ಅಕ್ಕಿ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತೀಯೋ ಆಕಿ ಚಿಂತೆ ನಾ ಯಾಕೆ ಮಾಡಲಿ ಅಕಿಲಿಂದ ಊರ ಹಾಳಾಗಿ ಹೊಂಟೈತಿ ಸಾರ್ವಜನಿಕ ಗಂಡಸರನ್ನು ಬಿಟ್ಟಿಲ್ಲ ಹೆಂಗಸರನ್ನು ಬಿಟ್ಟಿಲ್ಲ ಹೆಂಗಸೂರ್ನು ಬಿಟ್ಟಿಲ್ಲ ಅಂತ ಏನು ಮಾಡ್ಯಾಳಕಿ ಆಕಿ ಮಾಡಿದ್ದು ಹೆಂಗಂತ ಹೇಳಕ್ಕಾಗೋದಿಲ್ಲ ಒಟ್ಟಿನ ಮೇಲೆ ಆಕಿ ಸಾರ್ವಜನಿಕ ಸೌಭಾಗ್ಯವತಿ ಆಗಿಬಿಟ್ಟಾಳ ನೋಡಪ್ಪ ಓಹೋ ಅಂದ್ರೆ ಊರಿಗೊಬ್ಬಳೆ ಪದ್ಮಾವತಿ ಅಂತಾರಲ್ಲ ಹಂಗ ಸಾರ್ವಜನಿಕ ಸೌಭಾಗ್ಯವತಿ ಜೋಗಕ್ಕೆ ಬೇಕು ಶರಾವತಿ ಹಾರಾಡಿದರೆ ಮಾಡುತ್ತಾಳೆ ತಿಥಿ ಇವಳೇ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ ಭತ್ತಕ್ಕೆ ಬೇಕು ಗಂಗಾವತಿ ಜೋಗಕ್ಕೆ ಬೇಕು ಶರಾವತಿ ಹಾರಾಡಿದರೆ ಮಾಡುತ್ತಾಳೆ ತಿಥಿ ಇವಳೆ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ ಇರಲಿ ನೀತಿ ಬೇಡ ಜಾತಿ ನಮ್ಮೂರಿನ ಆರತಿ ಇವಳೆ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ ಎಲ್ಗೊಂಟಿ ಈ ನಮ್ನೆ ತಲೆ ಮೇಲೆ ಸರಗ್ ಹಾಕೊಂಡು ಹೋಗೋದೇನ ಹಾ ಊರನೆಲ್ಲ ಗಂಡ್ಮಕ್ಳು ಇರ್ತಾರ ಮೈ ತುಂಬ ಸೆರಗ್ ಹಾಕೊಂಡು ಹೋದ್ರ ಮರ್ಯಾದೆ ಅಂತ ನಮ್ಮ ಅತ್ತಿ ಹೇಳಾಳ ತಲೆ ತುಂಬ ಸರಗ್ ಹಾಕೊಂಡು ಅಗಸಕ್ಕೆ ಹೋಗಿ ಕುಂದ್ರ ಅದು ಮರ್ಯಾದೆ ಏನು ನಿನ್ನ ಗಂಡಿಗೆ ಒಂದು ಟಾಯ್ಲೆಟ್ ಕಟ್ಸ್ಕೊಳಕ್ಕಾಗಲ್ಲೇನ ಅಯ್ಯೋ ಹೇಳಿ 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 ಸಾಕಾಗಿ ಹೋಗಿತ್ತು ನನ್ನ ಗಂಡಗ ಒಂದು ಶೌಚಾಲಯ ಕಟ್ಟಿಸಂತ ಕಟ್ಸಾವಲ್ಲ ಹಾ ಮಳ್ಳಿ ಅಲ್ಲ ನಿನ್ನ ಕೊಳ್ಳಿಗೆ ಏನು ದಾಗಿನ ಬೇಕು ಅದು ಬೇಕಂತಂದ್ರೆ ನಿನ್ನ ಗಂಡಿಗೆ ಹಠ ಮಾಡಿ ಚಾಪಿ ಹೊರಗೆ ಹಾಕಿ ಅವ್ನು ಹೊರಗೆ ಮಲಗಿಸಿರ್ತೀರಿ ಅದನ್ನೆಲ್ಲ ಬೇಕಾದ್ರೆ ಒಂದು ಟಾಯ್ಲೆಟ್ ಕೊಟ್ಟಿಸ್ಕೊಳಕ್ಕಾಗೋದಿಲ್ಲ ನಿಮ್ಮ ಕಡೆಯಿಂದ ಅದನ್ನ ಕೇಳಕ್ ನೀವ್ಯಾರು ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾನೇನು ಹೇಳಕತ್ತೀನಿ ಅದು ಇಂಪಾರ್ಟೆಂಟ್ ಆದಷ್ಟು ಬೇಗ ಟಾಯ್ಲೆಟ್ ಕಟ್ಟಿಸ್ಕೊ ಇಲ್ಲ ಅಂದ್ರ ಬ್ಯಾರೇನೆ ಹಾಕೋತೀನಿ ನಾ ಕತಿ ಹೇಳಾಕತ್ತಿರೋದು ಸೌಭಾಗ್ಯವತಿ ನೆನಪಿಟ್ಕೋ ಊರಿನ ಉಸಾಬರಿ ಮಾಡುವ ಈ ನಾರಿ ಸಾರ್ವಜನಿಕರ ಭಾಗ್ಯವೇ ಸರಿ ಸಾರ್ವಜನಿಕ ಯಾವ ಬೋಸಡಿ ಮಗ ಸೌಭಾಗ್ಯವತಿ ಯಾಕೆ ಬೇ ಇಲ್ಯಾಕೆ ಮಕ್ಕೊಂಡಿ ಮಾಡಕ್ ಕೆಲಸ ಇಲ್ಲ ಮಕ್ಕೊಂಡನಿ ಮಾಡಕ್ ಕೆಲಸ ಇಲ್ಲ ಕೆಲಸ ಕೊಟ್ಟ ಮಾಡ್ತೇನ ಕೆಲಸ
ಒಬ್ಬೊಬ್ಳೆ ಪದ್ಮಾವತಿ ಅಂತರ ಕೈಯ ಕೆಳತಿ ಜಿಂಚನ 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 ದ್ವಂದ್ವ ಶಕ್ತಿ ಜಿಂಚನ ಪದ್ಮ ಯಾವ ನೋಡಕತ್ತಾರ ನಮ್ಮ ರೊಕ್ಕ ನಮ್ಮ ಮಾತು ಎಲ್ಲರ ಕುಡಿತೀವಿ ಎಲ್ಲರ ಬರ್ತೀವಿ ಅದಕ್ಕೆ ಅದಕ್ಕೆ ಯಾರವ ಓಯ್ ಜೋಗಕ್ಕೆ ಬೇಕು ಶರಾವತಿ ಭತ್ತಕ್ಕೆ ಬೇಕು ಗಂಗಾವತಿ ಜಾಸ್ತಿ ಹಾರಾಡಿದ್ರೆ ಮಾಡ್ತಾಳೆ ನಿನ್ನ ತಿಥಿ ಒಳ್ಳೆ ನಮ್ಮ ಅಕ್ಕ ಸೌಭಾಗ್ಯವತಿ ಸೌಭಾಗ್ಯವತಿ ಎಲ್ಲಿ ಕುಡ್ದು ಬಂದಿ ನಾ ಎಲ್ಲ ಯಾಕೆ ಕುಡಿದು ಹೋಗ್ಲಾಕ ನಿಮ್ಗೆ ಅದಕ್ಕೆ ಬೇಕು ಊರಾಗ ಯಾರ ಸರಿಯಾಗಿರ ಬರಕತ್ತಾರ ಮತ್ತೆ ಕ್ಯೂಟ್ಲಿ ನೋ ಆ ಬೇಳಿನಾಗೆ ಏನ್ರ ಸರಿಯಾದ ಅಂಗಡಿ ತೆಗದಾನೆ ಮತ್ತ ಇಲ್ಲ ಆ ಗದಗಿನ ಗಂಗಾವ ಏನ್ರ ಸರಿಯಾದ ಅಂಗಡಿ ತೆಗದಾಳ ಅವ್ರು ಯಾರು ಮಾಡಕತ್ತಿಲ್ಲ 6 ತಿಂಗಳು ಆಯ್ತು ಅದಕ್ಕೂ ನೀವಕ್ಕೆಲ್ಲ ಹಾಕಿರಲ್ಲ 5 ಕಿಲೋಮೀಟ್ರ್ ಹೋಗ್ಬೇಕು ಕುಡಿಬೇಕಂದ್ರೆ ನಿಚ್ಚು ಇರ್ತವೆ ಸೀದಾ ಹೊಕ್ಕವೆ ಹೊಳ್ಳಿ ಬರ್ಬೇಕಾರೆ ನಮ್ಮ ಊರ ದಾರಿ ಅದು ಬೇರೆ ಊರ ದಾರಿ ಅದು ಒಂದು ಗೊತ್ತಾಗ್ತಿದಿಲ್ಲ ಹೋವ ನೀವು ಕೈ ಬಿಗುತ್ತೀನಿ ನಮ್ಮ ಹಾಗೆ ಸರಿ ಮರಕ್ಕೆ ಅವಕಾಶ ಕೊಡು ಅಂಗಡಿಯವ್ರಿಗೂ ಅನುಕೂಲ ಆಕೈತಿ ನಮಗೂ ಅನುಕೂಲ ಆಕೈತಿ ಬೇ ನೀವು ಖಾಲಿ ಹೋಗ್ತಾನೆ ಅವ್ವ ಸೌಭಾಗ್ಯವತಿ ಇದ ಕುಡ್ದ ನನ್ನ ಕಣ್ಣು ಒಂದು ಕಂಡಿ ಇನ್ನ ಮೇನ ಕುಡ್ದಿದ್ ನಾ ಕಣ್ಣಿಗೆ ಬಿತ್ತು ಊರು ಬಿಡಿಸ್ತೀರಂತೆ ಏ ಶಂಕರ ಅಕ್ಕ ಗೊತ್ತಾತ Once upon time ಊರಿಗೆ 4 ಜನ ಕುಡುಕರು But right now ಊರ ತುಂಬಾ ಕುಡುಕರೆ ಕುಡಿಯೋಕಂತ ಹುಟ್ಟಿದ್ದಕ್ಕೆ ಕುಡಿಯೋದ ಊರು ತುಂಬಾ ಕುಡುಕರೆ ಸಾವಿಲ್ಲದ ಮನೆ ಸಾಸಿವೆ ಇಲ್ಲ ಕುಡುಕರಿಲ್ಲದ ಊರೇ ಇಲ್ಲ ಕುಡುಕರಿಲ್ಲದ ಊರೇ ಇಲ್ಲ ವ್ಯಾಪಾರ ಇಲ್ಲದ ಬಾರೇ ಇಲ್ಲ ಏನ್ರಿ ಮಾಸ್ತರ ಸಾಲಿಗೆ ಹೊಂಟ್ರೇನ ಹೌದ್ರಿ ಸರ್ ಎಷ್ಟಾಗೈತಿ ಈಗ 11 ಗಂಟೆ ಆಗೈತಿ ಈಗ ಹೋಗಿ ಏನು ಪಾಠ ಮಾಡಾರ ನೀವು ಹುಡುಗರಿಗೆ ನನ್ನ ಮಗಂದು ಅಡ್ಮಿಷನ್ ಮಾಡಿಸೋದಿತ್ರಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ಗೊತ್ತೈತಿ ನಿನ್ನ ಮಕ್ಕಳನ್ನ ಇಂಟರ್ನ್ಯಾಷನಲ್ ಪ್ರೈವೇಟ್ ಶಾಲೆಗೆ ಸೇರಿಸಿ ಅಂತ ನಿನಗೆ ನೌಕರಿ ಮಾಡಾಕ ಗೋರ್ಮೆಂಟ್ ಶಾಲೆ ಬೇಕು ನಿನ್ನ ಮಕ್ಕಳಿಗೆ ಶಾಲೆ ಕಲಿಯಾಕ ಪ್ರೈವೇಟ್ ಶಾಲೆ ಬೇಕಾ ಯಾಕ ಸರ್ಕಾರಿ ಶಾಲೆ ನೀವು ಸರಿ ಕಲ್ಸಂಗಿಲ್ಲೇನ ನೀವು ಸಮಾಜಕ್ಕೆ ಮಾದರಿ ಆಗ್ಬೇಕು ನೀವು ಹಿಂಗೆ ಮಾಡೋದಕ್ಕೆ ಸರ್ಕಾರಿ ಶಾಲೆ ಎಲ್ಲ ಮುಚ್ಚ ಹೊಂಟಾವು ಏ ಮಾಸ್ತರ ಭಾಳ ಹುಷಾರ ನೆನಪಿಟ್ಕೋ ಆಯ್ತು ರೀ ಅಕ್ಕಾರ ತಿದ್ಕೊಂತಾನೆ ಬಾ ಸಾರ್ವಜನಿಕ ಕ್ಯಾಮ್ರಾ ಸರಿಯಾಗಿ ಹಿಡ್ದಿಯಾ ಸ್ಟಾರ್ಟ್ ಮಾಡ್ಲಾ ಹಾಯ್ ಹಲೋ ನಮಸ್ಕಾರ ನಮ್ಮ ಪ್ರೀತಿಯ ಬೇಬಿ ಡಾಲ್ ಮಲ್ಲಿಕಾ ನಿನ್ನೆ ನಾನು ಇನ್ಸ್ಟಾಗ್ರಾಮಿಗೆ ಒಂದು ಪೋಸ್ಟ್ನ ಅಪ್ಲೋಡ್ ಮಾಡಿದ್ದೆ ಆ ಪೋಸ್ಟ್ ಒಳಗೆ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅದಕ್ಕೊಬ್ಬ ಬ್ಯಾಡ್ ಕಮೆಂಟ್ ಹಾಕ್ಯಾನ ಆ ಪ್ರಾಡಕ್ಟ್ ಯೂಸ್ ಮಾಡಿನೂ ನೀ ಇಷ್ಟು ಖರಾಬ್ ಆಗ್ಯದಿಯಲ್ಲ ಅಂತ ಹೇಳಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಬೇಕು ಇಷ್ಟ ಆಗಲಿಲ್ಲ ಅಂದ್ರೆ ಈ ಥರ ಬ್ಯಾಡ್ ಕಮೆಂಟ್ಗಳನ್ನ ಹಾಕಬಾರ್ದು ಯಾರಿಗೆಲ್ಲ ಇಷ್ಟ ಆಗಿರುತ್ತೋ ಅವರೆಲ್ಲ ಲೈಕ್ ಮಾಡ್ರಿ ಏಯ್ ಏನು ಮಾಡಕತ್ತಿ ರೀಲ್ಸ್ ಮಾಡತ್ತೀನಿ ಇಲ್ಲಿ ಮತ್ತೊಬ್ಬರ ಮನೆ ಮುಂದೆ ನಿಂತ್ಕೊಂಡು ರೀಲ್ಸ್ ಮಾಡೋದೇನು ಏನೋ ಇಷ್ಟ ಆಯ್ತಪ್ಪ ಅದಕ್ಕೆ ಮಾಡತ್ತಿದ್ದಾರೆ ಏನು ಕಲಿಯಕತ್ತಿ ಡಿಗ್ರಿ ಡಿಗ್ರಿ ಕಲಿಯಕತ್ತಿ ಅಂತಿ ಮನ್ಯಾಗ ಕುತ್ಕೊಂಡು ಓದ್ಕೊಳ್ಳೋದು ಬಿಟ್ಟು ಇಲ್ಲಿ ಮತ್ತೊಬ್ಬರ ಮನೆ ಮುಂದೆ ನಿಂತ್ಕೊಂಡು ರೀಲ್ಸ್ ಮಾಡಕತ್ತಿ ರೀಲ್ಸ್ ಬಗ್ಗೆ ಹಂಗೆಲ್ಲ ಹಗುರವಾಗಿ ಮಾತಾಡ್ಬೇಡ್ರಿ ರೀಲ್ಸ್ ಮಾಡ್ಕೇಶಂದ್ರೆ ಯಾರು ಎಷ್ಟೊತ್ತಿನಾಗ ಫೇಮಸ್ ಆಗ್ತಾರಂತಾನು ಗೊತ್ತಾಗೋಲ್ರಿ ಈಗ ಏ ಕಿಸಬಾಯ್ ಹೊಚ್ಚಬಾಯ್ ಏನು ದೊಡ್ಡದು ರೀಲ್ಸ್ ಬಗ್ಗೆ ಹೇಳ್ತಿ ಕಂಡಿನ್ ತಗೋ ನಿನ್ನ ರೀಲ್ಸ್ ಎಲ್ಲ ನೋಡಿನ ನಾನೆಲ್ಲ ನಿನ್ನಂತರ ಭಾಳ ಮಂದಿ ಆಗ್ಯಾರ ಹುಡುಗ್ಯಾರ ಊರಾಗ ಮಾಡ್ಕೊಂತ ಹೊಂಟು ಬಿಡ್ತಾರ ರೀಲ್ಸ್ ಆಗ ಮಾಡೋದು ಮಾಡ್ತಿದ್ದಿ ಒಂದು ಚಲೋ ಕಂಟೆಂಟ್ ಮಾಡು ಅಂದ್ರೆ ಹೌದು ಅಂತೀನಿ ಇನ್ನೊಂದ ಕಂಟೆಂಟ್ ಮಾಡ್ಕೊಂಡಕ್ಕಿಂತ ಕ್ಯಾಮ್ರಾ ಇಡಿ ಓಯ್ ಹೋಗ್ತೀಯ ಏನು ಮೊಬೈಲ್ ಎತ್ತು ಹೋಗಿಲೆ ಅಯ್ಯೋ ಮೊಬೈಲ್ ಮಂದಿ ನಿಸ್ಕೊಂಡ್ ಬಂದೇನ್ರಿ ನಾನು ಮಾಡ್ತಾವಂತ ರೀಲ್ಸ್ ಏಯ್ ನನಗೆ ಛತ್ರಿ ಹಿಡಿಯೋದು ಬಿಟ್ಟು ಆಕಿ ಕ್ಯಾಮ್ರಾ ಹಿಡಿಯಕ್ಕೆ ಬಂದಿ ಏನ
ಬಡಿಯ ಭಾಡೆ ಅಲ್ಲಕ್ಕವ್ವ ರಾತ್ರಿ ಹೊತ್ತು ಛತ್ರಿ ಹಿಡಿಬೇಕನ್ನ ಭಾಡೆ ನಡುವೆ ಸಾರ್ವಜನಿಕ ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ. ಏನಪ್ಪ ರೇಷನ್ ಅಂಗಡಿ ರಾಮಪ್ಪ, ನೀ ಯಾವಾಗ ಅಂಗಡಿ ತೆಗಿತೀಯೋ ಯಾವಾಗ ಮುಸ್ತೀಯ ಒಂದು ತಿಳಿಯವಲ್ತಲ್ಲ. ಬೇ ನಾ ಏನು ಮಾಡೀನಿ ಕರೆಕ್ಟಾಗೆ ಕೊಡಕತ್ತೀನಲ್ಲ. ಗೊತ್ತೈತಿ, ರೂಲ್ಸ್ ಪ್ರಕಾರ ಒಂದರ ನೀ ಫಾಲೋ ಮಾಡಕತ್ತಿ ಏನು? ಪ್ರತಿಯೊಬ್ಬೊಬ್ಬರಿಗೂ 2 kg ಕಮ್ಮಿ ಕೊಡ್ತಿ. ನೀನು ತೂಕದ ಕಲ್ಲು 10 kg ಇದ್ದಿದ್ದು 9 kg ಇರ್ತತಿ. ಸರ್ಕಾರ ಫ್ರೀ ಕೊಟ್ರೆ ಒಂದೊಂದು ಕಾರ್ಡಿಗೆ 10-20 ರೂಪಾಯಿ ನೀ ಇಸ್ಕೊಂತಿ. ಹಿಂಗ ಮಾಡಿ ಉಳಿಸಿದ ಅಕ್ಕಿ ಕಳುಲೆ ಮಾರ್ಕೊಂಡು ನುಂಗಿ ನೀರು ಕುಡಿಯಕತ್ತಿ. ಇನ್ನೂ ಏನು ಮಾಡ್ಬೇಕು ನೀನು? ಬೇ ಯಾಕೆ ರಂಪಾಟ ಮಾಡಕತ್ತಿ? ಬೇಕಿದ್ರೆ ಕೇಳಿ ನಿನಗೂ ಪಾಲು ಕೊಡ್ತೀನಿ. ಕಲ್ಕಟ್ಟ ಮಾಡ ನನಗೆ ಪಾಲು ಕೊಡ್ತಿ? ಏಯ್ ನನಗೇನ ಪಾಲು ಕೊಡ್ತೀಯ? ಕೊಡೋರಿಗೆ ಸರಿಯಾದನ್ನು ಕೊಡು. ಬಡವರು ಅದನ್ನೇ ನಂಬಿ ಜೀವನ ಮಾಡ್ತಿರ್ತಾರ. ಏಯ್ ಸ್ವಲ್ಪ ನಿಯತ್ತಾಗಿ ಬದುಕದ ಕಲಿ, ಹುಷಾರಂದೆ. ಎಲ್ಲ ರೇಷನ್ ಅಂಗಡಿದವ್ರು ಮಾಡೋದು ನಾನು ಮಾಡಾಕತ್ತೀನಿ. ನಿಲ್ಲಿಕ್ಕಿಂದ ಯಾಕೋ ಭಾಳ ಆಯ್ತು. ಊರಿನ ಹಿರಿಯರಿಗೆ ಹೇಳಿ ಮೆಂಬರ್ಗೆ ಹೇಳಿಕ್ಕಿಂದ ಏನಾರು ಒಂದು ಗತಿ ಕಾಣಿಸಬೇಕು, ಇಲ್ಲ ನನ್ನ ಜೀವನ ಭಾಳ ಕಷ್ಟ ಆಗಿತ್ತು. ಯಾಕ ಜೈಕರಕತ್ತೀರಿ ಇವ್ರೀಗ? ನಾವೆಲ್ಲ ಓಟ್ ಹಾಕಿದ ಮೇಲೆ ಆರ್ಸ್ ತಂದ ಮೇಲೆ ಇವ್ರು ಶಾಸಕರಾಗಿರ್ತಾರ ನೋಡ್ರಿ. ಇನ್ನು ಮುಂದ ಈ ಊರಾಗ ಯಾರೇ ರಾಜಕಾರಣಿಯಾಗಿ ಬಂದ್ರು ಯಾರಿಗೂ ಜೇಕರ್ ಹಾಕೂಡ್ದು. ಇದು ಈ ಸೌಭಾಗ್ಯವತಿ ಆರ್ಡರ್, ನೆನಪನ್ಯಾಗ ಇಟ್ಕೊಡ್ರಿ. ಓಯ್ ನೋಡಿ, ಸಾರ್ವಜನಿಕ ಸೌಭಾಗ್ಯವತಿಗೆ ಜಯವಾಗಲಿ. ಜೇಕರ್ ಹಾಕ್ಬಿಡ ಅಂತ ಹೇಳಿ ಮತ್ ನನಗೆ ಜೇಕರ್ ಹಾಕಕತ್ತಿ? ಬಾಯ್ ಮುಚ್ಕೊಂಡ್ ನಡಿ. ಅಕ್ಕನಿಗೆ ಏಯ್ ನಿಮ್ಮ ಅಕ್ಕನ ಕರಿಯೋ. ಯಾಕೆ ಬೇ ಊರಾಗ ಮೆಂಬರ್ ಅನ್ನೋದು ಮರ್ತ ಬಿಟ್ಟಿ ಏನ? ನಿನ್ನ ತಲೆಯಾಗ ಇಟ್ಕೊಂಡಿನೋ, ನಿನ್ ಹೆಂಗ ಮರಿಲಿ? ಅಂದ್ರ ಮರ್ಯಾದೆಯಿಂದ ಕರ್ಯಾಕ ಕಳಿಸಿದ್ರ ಬರಂಗಿಲ್ಲನ? ನಿನಗ ಓಟ್ ಹಾಕಿ ಆರಿಸ್ ತಂದದ್ದು ನೀ ಇದ್ದಲ್ಲೇ ಮಂದಿ ಬರೋದಕ್ಕಲ್ಲ, ಮಂದಿ ಇದ್ದಲ್ಲೇ ನೀ ಬರೋದಕ್ಕ. ಊರ್ ಮಂದಿ ಮುಂದೆ ದಿಮಾಕ ಮಾಡ್ದಂಗ ಈ ಮೆಂಬರ್ನ ಕೂಡ ದಿಮಾಕ ಮಾಡಕ್ ಹೋಗ್ಬೇಡ. ತೇಲಿ ಬೋಳಿಸಿ ಮೆರವಣಿಗೆ ಮಾಡ್ತೇನೆ. ಓಯ್ ನೀ ನಿಜವಾದ ಗಂಡಸ ಆಗಿದ್ರ ನೀಗೇನ್ ಹೇಳ್ದಲ್ಲ ಅದನ್ನ ಮಾಡಿ ತೋರ್ಸು, ಹೌದಾ ಅಂತೀನಿ. ನೀ ಪಂಚಾಯತ್ಗೆ ಎಷ್ಟು ತಿಂದಿ, ಎಷ್ಟು ಲಪ್ಡ ಮಾಡಿ ನನಗೆಲ್ಲ ಗೊತ್ತೈತಿ. ಹೇ ನಾ ಏನಾರು ಮಾಡ್ಕೊ ಅನ್ನಕ ಅದನ್ನ ಕೇಳಕ ನೀ ಯಾರ? ಜೋಗಕ್ಕೆ ಬೇಕು ಶರಾವತಿ, ಭತ್ತಕ್ಕೆ ಬೇಕು ಗಂಗಾವತಿ. ಹೆಚ್ಚಿಗೆ ಹಾರಾಡಿರ ಮಾಡ್ತಾಳೆ ನಿಮ್ ತಿತ್ತಿ, ಈ ಒಳ್ಳೆ ನಮ್ಮ ಅಕ್ಕ ಸೌಭಾಗ್ಯವತಿ. ಏಯ್ ಸೌಭಾಗ್ಯವತಿ, ಸಾರ್ವಜನಿಕರಿಗೆ ತೊಂದರೆ ಕೊಡಾಕತ್ತಿ. ನಮ್ಮ ಅಕ್ಕ ನಿನ್ನೊಂದು ಹೆಸರೇ ಸಾರ್ವಜನಿಕ ಸೌಭಾಗ್ಯವತಿ. ನನಗೈತಿ ನಿನಗೈತಿ, ನಿನಗೈತಿ ನನಗೈತಿ, ಅವನ್ಗೆ ಹೊಡಿತಿ. ಹೌದಾ? ಆಗ್ಲಿ, ನಿನ್ನೊಂದು ಕೈ ನೋಡ್ಕೋತೀನಿ. ಇಂಥವ್ರನ್ನ ಬಹಳ ಮಂದಿ ನೋಡಿ ನಡಿ. ನಡಿ ಹೋಗ. ಸಾರ್ವಜನಿಕ ಸೌಭಾಗ್ಯವತಿ. ಸೌಭಾಗ್ಯಕ್ಕ ಮತ್ತೇನ ಆರಾಮದೇನ? ನನ್ನ ಆರಾಮ ತಗೊಂಡು ನೀ ಏನು ಮಾಡ್ತಿ? ನೀ ಏನು ಆರಾಮದಿ ಏನು? ಆಹಾ, ನಿನ್ನ ಪ್ಯಾಂಟು, ನಿನ್ನ ಡಾಕ್ಟ್ರಿಗೆ ಕೋಟು, ನೀನ ಒಂದವನಿ ಪೇಷಂಟ್ ಕಣ್ಣಕತ್ಬಿಟ್ಟಿ ಅಲ್ಲ.
ಅಲ್ಲ ನಾರ್ಮಲ್ ಡೆಲಿವರಿ ಆಗೋ ಪೇಷಂಟ್ಗೆ ದುಡ್ಡಿನ ಆಸೆಕ ಸಿಜರಿನ್ ಮಾಡ್ಸಕ್ ಹಚ್ತಿದಿ. ಇದೇನೇನು ಡಾಕ್ಟ್ರಿಗೆ ಮಾಡೋದು? ಅದು ಹೋಗ್ಲಿ, 2 ರೂಪಾಯಿ ಗುಳಿಗೆಗೆ ಆರಾಮಾಗೋ ಜಡ್ನ ಆ ಟೆಸ್ಟ್ ಈ ಟೆಸ್ಟ್ ಅಂತ ಹೇಳಿ 2,000 ರೂಪಾಯಿ ವಸೂಲಿ ಮಾಡ್ತಿ. ಇದೇನು ಡಾಕ್ಟ್ರಿಗೆ ಕಲ್ತಿದ್ದು? ಡಾಕ್ಟ್ರ್ ಆದವ ಜೀವ ಉಳಿಸೋ ದೇವ್ರಾಗ್ಬೇಕು, ಜೀವನ ಹಾಳು ಮಾಡೋ ದೆವ್ವ ಆಗಬಾರ್ದು. ತಿಳ್ಕೊ ಒಂದಿಟ್ಟು. ಡಾಕ್ಟ್ರ್ ಅಂತ ಡಾಕ್ಟ್ರ್, ಇವ ಯಾ ಸೀಮೆ ಡಾಕ್ಟ್ರ? ಏ ಎಬಡಿ ಏನ್ ನೋಡ್ಕೊಂಡು ನಿಂತಿ? ಸೌಭಾಗ್ಯವತಿ ಒಳ್ಳೆ ಮಾತಾಡ್ಸಿದ್ದೆ ನಾನು. ನನಗೇನಾಗೈತಿ ಡಾಕ್ಟರ್ ಅನ್ನೋಂಗಿಲ್ಲ, ಅದೇನು ಅಂತಾರಲ್ಲ ಹಂಗ. ಶಂಕರ ಏನಾಗೈತೆ ಹೇಳ್ಬಿಟ್ಟಳ. ಊರು ತುಂಬ ಭಾಳ ಹಾರಾಡ್ತಿದ್ಲು ನಮ್ಮ ಸೌಭಾಗ್ಯವತಿ ಅಕ್ಕ. ಆ ಮೆಂಬರ್ ನಿನ್ನೆ ರಾತ್ರಿ ನಮ್ಮ ಅಕ್ಕನ ಮನೆಗೆ ಮೆಂಬರ್ ಬಂದು ನಮ್ಮ ಅಕ್ಕಗೆ ಏನು ಮಾಡಿದ ಬಾಯ್ ಬಿಟ್ಟು ಹೇಳು. ಬಾಯಿ ಬಂದಂಗೆ ಒದ್ರಾಡಿ ಹೋಗ್ಯಾನ. ನಮ್ಮ ಅಕ್ಕಗೆ ಎದಕ್ಕೆ ಬೇಕು ಒಣ ಇರತ್ತಾನ? ಏನು ಮಾಡಾಳ ನಿಮ್ಮಕ್ಕ? ನಮ್ಮ ಅಕ್ಕ ಕಂಡವ್ರಿಗೆ ಊರಾಗೆಲ್ಲರಿಗೂ ಬುದ್ಧಿವಾದ ಹೇಳ್ತಿದ್ಲು. ಎಲ್ಲಕ್ಕೆ ಹೋಗಾರಿಗೆ ಪಾಯ್ಕಿನಿ ಕಟ್ಟಿಸ್ಕೋರಿ ಅಂತ ಹೇಳ್ತಿದ್ಲು. ಇನ್ನು ಇಸ್ಬೇಟದು ಆಡೋರಿಗೆ ಇಸ್ಬೇಟದ ಕಾಣ್ತೀರಿ ನೀವು ಅಂತೇಳಿ ಅವ್ರ ಮೇಲೆ ಹಾವ ಕಟ್ಕೊತಿದ್ಲು. ಇನ್ನು ರೋಡ್ನಾಗ ಅದು ಇದು ಮಾಡೋರಿಗೆ ಎಲ್ಲರಿಗೂ ಬೇಕು ಅಂತ ಅಡ್ಡಾಡ್ತಿದ್ಲು. ಇನ್ನು ರೀಲ್ಸ್ ಮಾಡೋ ಹುಡುಗಿಯಾರಿಗೆಲ್ಲ ಬೇಕು ಅಂತ ಅಡ್ಡಾಡ್ತಿದ್ಲು. ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿಲ್ಲ ಮಕ್ಕ. ಎಲ್ಲರೂ ಕೂಡಿ ಆ ಮೆಂಬರಿಗೆ ಆ ಕರೆಮಾರಿ ಹಿರಿಯರಿಗೆ ಕಂಪ್ಲೇಂಟ್ ಮಾಡ್ಯಾರಂತ. ಅದಕ್ಕೆ ನಮ್ಮ ಅಕ್ಕಗೆ ಬಹಿಷ್ಕಾರ ಆಗ್ತಾರಂತ. ನನ್ನ ಗತಿ ನಿನ್ನ ಗತಿ ಐತಿಲ್ಲ, ಅವ್ರವ್ರು ಕಟ್ಟಿ ಮೇಲೆ ಹೋಗಿ ಮಕ್ಕೊಂತಿದ್ದಿ, ಅದನ್ನು ಕಾಯಂ ಮಾಡ. ನೀನು ಇದಕ್ಕೆ ಏನಾರ ಪರಿಹಾರ ಕೊಡ್ಬೇಕನ್ನ? ಹೋಗೋ ಮಾರಾಯ, ನನಗೇನಕ್ಕೆ ಬೇಕು ಊರು ಸಬರಿ? ನಾನು ಊರು ಸಬರಿ ಮಾಡ್ಕೊಂಡ ನಿಮ್ಮ ಅಕ್ಕನಂಗಾಗ್ಲೇ ನಡಪ್ಪ, ನಡೀನಿ. ಸೌಭಾಗ್ಯತಿ ಅವರೇ, ನಿಮ್ಮೂರು ಮೆಂಬರು ನಿಮ್ಮ ಮೇಲೆ ಕೇಸ್ ಹಾಕಕ್ಕೆ ಹೇಳಿದ್ರು. ಹೆಣ್ಮಗಳಲ್ವಾ, ನಾನೇ ಹೋಗಿ ತಿಳಿಸಿ ಹೇಳಿ ಬರ್ತೇನೆ ಅಂತ ಬಂದೇನು ನೋಡ್ರಿ. ತಡ್ರಿ, ಸೌಭಾಗ್ಯವತಿ ನೀವು ಪುಂಡಿ ಪಲ್ಲೆ ನಾಗರಾಜ್ ಅಲ್ಲ? ನಿಮಗೆ ಹೆಂಗೆ ಗೊತ್ತು ನನ್ನ ಹೆಸರು? ನಿನ್ನ ಹೆಸರು ಅಷ್ಟೇ ಅಲ್ಲ, ನಿನ್ನ ಬಗ್ಗೆ ಪೂರ್ತಿ ಗೊತ್ತೈತಿ. ರೊಕ್ಕದಾಸಕ್ಕೆ ರೇಪಿಸ್ಟ್ಗಳನ್ನ ಕೊಲೆಗಡಕರನ್ನ ರಕ್ಷಣೆ ಮಾಡ್ತಿ, ಅನ್ಯಾಯ ಮಾಡೋರ ಪರ ವಹಿಸ್ಕೊಂಡು ಮಾತಾಡ್ತಿ, ಅಪರಾಧಿಗಳನ್ನ ನಿರಪರಾಧಿಯಾಗಿ ಮಾಡ್ತಿ, ಅವರು ರಾಜರೋಷವಾಗಿ ಸಮಾಜ ಘಾತ ಕೆಲಸ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಿ. ಇದು ನನ್ನ ವೈಯಕ್ತಿಕ ವಿಚಾರ. ಇದು ನನ್ನ ವೈಯಕ್ತಿಕ ವಿಚಾರನ. ನಿಂದ ಎಷ್ಟು ಕೆಲಸ ಐತೆ ಅಷ್ಟು ಮಾಡ್ಕೊಂಡು ನಡಿ. ಮೆಂಬರ್ ಹೇಳಿದ್ದೆ ಬರೀ ನೋಟಿಸ್ ಕಳಿಸ್ತೇನೆ ನಿನಗೆ. ಮೊದಲು ಜಾಗ ಖಾಲಿ ಮಾಡು, ಆಮೇಲೆ ನೋಟಿಸ್ ಕಳಿಸು. ಎಷ್ಟೊತ್ತು ಮಾಡ್ತಾರೆ ಈ ಹುಮ್ಸುವೆ ಮಕ್ಕಳಕ್ಕೆ ಎಳ್ಕೊಂಬರಕ? ಆಕಿ ಮುಟ್ಟು ಧೈರ್ಯ ಐತೇನ ಆಕಿ ಅವ್ರಿಗೆಲ್ಲ? ಇಲ್ಲೋಡ್ರಿ, ಮುಟ್ಟುದಷ್ಟೇ ಅಲ್ಲ, ನಮ್ಮ ಮೆಂಬರ್ ಹುಡುಗರು ಆಕಿ ತುರ್ಬಾ ಹಿಡಿದು ಎಳ್ಕೊಂಬರ್ತಾರ. ಏನ್ ತುರುಬ ಅಲ್ಲೂರಿ, ಈ ಕಡೆ ಬರಾಕತ್ತಾಳ. ಸಾರ್ವಜನಿಕ ಸೌಭಾಗ್ಯವತಿ. ಏ ಮಗನ, ಕೊಡಿ ಇಳಿಸದನ. ಯಾಕೆ ಇಲ್ಲಿ ಹಿರಿಯಾರು ಕುಂತಿದ್ದು ಕಾಣಿಸ್ವಲ್ದನ ಮಗನ? ಎತ್ರಿ ಏರಿಸ್ಕೊಂಬಂದಾನ. ಸಾರ್ವಜನಿಕ ಸೌಭಾಗ್ಯವತಿ, ಸೌಭಾಗ್ಯವತಿ, ಸಾರ್ವಜನಿಕ ಸೌಭಾಗ್ಯವತಿ, ಸೌಭಾಗ್ಯವತಿ. ಸಾರ್ವಜನಿಕ ಸೌಭಾಗ್ಯವತಿ.
ಸಾರ್ವಜನಿಕ ಸೌಭಾಗ್ಯ ಎಷ್ಟು ದಿಮಾಕ್ ನೋಡ್ರಿ ಆಕಿದ. ಇವತ್ತು ದಿಮಾಕಲ್ಲ ಆಕಿ ತಿಂಡಿನ ಮುರಿ ಅಂತಳ್ರಿ. ಹಿಂಗೆ ಮಾಡೋಣ ಗಾಡಿ ಅವನ ಮೊದಲು ಈ ಮಗನ ಜಡಿಬೇಕ್ರಿ, ಆಕೆಕ್ಕಿಂತ ಒಂದು ಹೆಜ್ಜೆ ಮುಂದೆ ಹಾರಾಡ್ತಾನೆ ಈ ಮಗ ಇವ. ಸ್ವಲ್ಪ ತಳ್ರಿ, ಇಬ್ಬರು ಕುಡಿ ಬರಸೋನು. ನೋಡ್ರಿಪ್ಪ, ಊರಾಗ ಇಲ್ಲಿವರೆಗೂ ಯಾರು ಹಿಂಗಿರಲಿಲ್ಲ. ಎಲ್ಲರೂ ಅವ್ರಾತು, ಅವ್ರ ಬಾಳೆ ಆತು, ಅವ್ರ ಪಾಡಾತು, ಹಂಗೆ ಚಂದಾಗೆ ಇದ್ರು. ಈಗ ಊರಂದ ಮೇಲೆ 12 ಥರ ಮಂದಿ ಇರ್ತಾರೆ, 12 ಥರ ಸಮಸ್ಯೆನೂ ಬರ್ತಾವೆ. ಆ ಸಮಸ್ಯೆ ಬಗೆಹರ್ಸಕ್ಕ ನಮ್ಮಂಥ ಹಿರಿಯರು ಮತ್ತು ಆರಿಸ್ಬೋದು ಮೆಂಬರು ಎಲ್ಲ ಕೂಡಿರ್ತಾರೆ. ಆದರೆ ಈಕಿ ಊರಾಗ ಯಾರಿಗೂ ಹೆದರ್ಲಾರ್ದಂಗೆ ಎಲ್ಲರನ್ನೂ ಬೈಕೊಂಡು ಒಣ ಉಸಾಬರಿ ಮಾಡ್ಕೊಂಡು ತಿರ್ಗಾಕತ್ತಾಳ. ಈಗ ನೀವು ಬಯಸ್ಕೊಂಡು ಸುಮ್ಮನಿದ್ರಿ, ಅದೇ ನೀವು ಮಾಡಿದ ತಪ್ಪು. ಅದೇ ನೀವು ಬೈದಾಗ ವಾಪಸ್ ತಿರುಗಿ ಬೈದಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಹೌದಲ್ಲ? ಹೌದು. ಅಲ್ರಿ, ಇಷ್ಟೆಲ್ಲ ಆದರೂ ಸುಮ್ಮನೆ ಇದ್ರಿಲ್ಲ, ನಿಮ್ಗೆ ನಾಚಿಕೆ ಬರ್ದಲ್ಲ. ಈಕೆಯಿಂದ ನಮ್ಮ ಊರು ಮರ್ಯಾದೆ ಹಾಳಾಗಿ ಹೊಂಟತಿ. ಹೌದ್ರಿ, ಈಕಿನಿಂದ ನಮ್ಮೂರು ಹಾಳಾಗುಂಟೈತಿ. ಈಗ ಸುಮ್ಮನೆ ಬಿಡಬಾರದ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೇಕ್ರಿ ಆಕಿನ. ಬಿಡ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾಗೋದಿಲ್ಲ. ಏನಾಗೋದಿಲ್ಲ ಅಂತಂದ್ರೆ ತಾಲಾಗ ಒಂದೊಂದು ಏಟ್ ಹಾಕಿ ತೆಲಿ ಬೋಳಿಸಿ ಕತ್ತಿ ಮ್ಯಾಗ ಕುಂದಿರಿಸಿ ಮೆರವಣಿಗೆ ಮಾಡೋಣ. ಹೌದೌದು. ಇವ ಯಾಕೆ ಬಂದನ್ರಿ ನಡಕ ಕಡ್ಡಿ ಆಡ್ಸಾಕ? ಹಿಡಿದಿದ್ದ ನೋಡ್ರಿ. ಎಲ್ಲರೂ ಸೇರಿ ಇವ್ರ ಮಾತು ಕೇಳಿ ಇವ್ರ ಮೇಲೆ ಕೈ ಮಾಡಕ್ ಹೊಂಟಿರಲ್ಲ. ಅಲ್ಲ, ಅವ್ರನ್ನ ಒಂದು ಮಾತು ಏನು ಎಂತ ಅಂತ ಕೇಳಕ್ಕಾಗಲ್ಲ ನಿಮ್ಗೆ? ಸೌಭಾಗ್ಯತೆಯವ್ರ, ನೀವ್ರ ಮಾತಾಡ್ಬೇಕು ಬೇಡ, ಯಾಕೆ ಸುಮ್ಮನೆ ಕೂತೀರಿ? ಊರಾಗಿನ 3 ಹಂದಿ ಜೊತೆ ಸೇರಿ ಮಂದಿನ ಹಂದಿ ಆದಾಗ ಏನಂತ ಹೇಳ್ಬೇಕ್ರಿ? ನಾನೇನ್ ಹೇಳಿದ್ರು ಕೇಳ ಅಂತ ಪರಿಸ್ಥಿತಿಯಾಗ ಅವ್ರು ಉಳ್ದಿಲ್ರಿ. ನಮ್ಗ ಹಂದಿ ಐತಿ, ಯಾರು ತೋರ್ಲಿ ಆಕಿನ. ಏನಾಗೈತಿ ನಿಮ್ಗೆ? ಇವ್ರ ಮಾತು ಕೇಳಿ ಇವ್ರನ್ನ ಹೊಡ್ಯಾಕ್ ಹೊಂಟಿರಲ್ಲ. ಅಲ್ಲ, ನಿಮ್ಗೆ ಸ್ವಲ್ಪ ಸ್ವಂತ ಬುದ್ಧಿ ಯೋಚನೆ ಅನ್ನೋದೈತಿಲ್ಲ. ಅಲ್ಲ, ಇಷ್ಟು ದಿನ ಸುಮ್ಮನಿದ್ರಿ, ಇವತ್ತು ಯಾಕೆ ಹಿಂಗೆ ಮಾಡಾಕತ್ತೀರಿ? ನೀವು ನಮ್ಮೂರಿಗೆ ಸತ್ ಪ್ರಜೆಗಳಾಗ್ರಿ, ಸತ್ತ ಪ್ರಜೆಗಳಾಗಕ್ಕೆ ಹೋಗ್ಬೇಡ್ರಿ. ಸೌಭಾಗ್ಯವತಿ ಅವರು ಏನು ತಪ್ಪು ಮಾಡ್ಯಾರ ಅಂತ ಅವ್ರಿಗೆ ಶಿಕ್ಷೆ ಕೊಡತ್ತೀರಿ? ಅವ್ರೇನು ತಪ್ಪು ಮಾಡ್ಯಾರ? ಯಾರದಾರ ಮಣಿ ಮುರಿದಾರ? ಯಾರಿಗಾರ ಮೋಸ ಮಾಡ್ಯಾರ? ಇಲ್ಲಲ್ಲ. ಇವತ್ತು ಸೌಭಾಗ್ಯವತಿ ಅವರು ನಮ್ಮ ಊರಾಗ ಇರೋದ್ರಿಂದನ ನಮ್ಮೂರಾಗ ಒಂದು ಶೇರಿ ಅಂಗಡಿನೂ ಇಲ್ಲ. ನಮ್ಮೂರು ಸುತ್ತಮುತ್ತಲ ಹೆಸರುವಾಸಿ ಆಗೈತಿ. ಮತ್ತು ಇನ್ನೊಂದು, ಇವ್ರ ಭಯದಿಂದ ನಮ್ಮೂರಾಗ ಎಲ್ಲರೂ ಶೌಚಾಲಯ ಕಟ್ಟಿಸ್ಕೊಂಡಾರ. ಮತ್ತು ಇವ್ರ ಭಯದಿಂದ ಸಿಕ್ಕಲ್ಲಿ ಕಸ ಹಾಕ್ತಿದ್ರು, ಯಾರು ಕಸ ಹಾಕಾತಿಲ್ಲ. ಹೀಗಾಗಿ ನಮ್ಮೂರಿಗೆ ಸ್ವಚ್ಛ ಗ್ರಾಮ ಅಂತ ಪ್ರಶಸ್ತಿ ಸಿಕ್ಕತಿ. ಅದ್ರ ಕ್ರೆಡಿಟ್ ಈ ಮೆಂಬರ್ ತೊಗೊಂಡ. ಇನ್ನೊಂದು, ನಮ್ಮ ಊರಾಗ ಎಲ್ಲಿ ಬೇಕಲ್ಲಿ ಇಸ್ಪೇಟ್ ಆಡ್ತಿದ್ರು, ಗುಡಿ ಗುಂಡಾರ ಅನ್ನಂಗಿಲ್ಲ, ಎಲ್ಲ ಕಡೆ ಆಡ್ತಿದ್ರು. ಇವ್ರ ಹೆದರಿಕಿಂದ ಇವತ್ತು ಯಾರು ಇಸ್ಪೇಟ್ ಆಡಾಕತ್ತಿಲ್ಲ. ಇವರಿಂದ ನಮ್ಮ ಊರಾಗ ವಿದ್ಯಾರ್ಥಿಗಳು, ಹೆಣ್ಮಕ್ಳು, ಯುವಕರು ಇವ್ರ ಹೆದರಿಕಿಂದ ಯಾರೂ ದಾರಿ ತಪ್ಪಾಕತ್ತಿಲ್ಲ. ನಮ್ಮ ಊರಾಗ ಏನೋ ಒಳ್ಳೆ ಕೆಲಸ ನಡೆದ್ರು ಅದ್ರ ಕ್ರೆಡಿಟ್ ಈ ಮೆಂಬರ್ ತೊಗೊಳತ್ತಾನ. ಈ ಮೆಂಬರ್ ಮಾಡಿರೋ ಹಲ್ಕ ಕೆಲಸ ಗೊತ್ತಾ ನಿಮ್ಗೆ? ಸರ್ಕಾರ ಬಡವರಿಗೆ ಅಂತೇಳಿ ಉಚಿತ ವಸತಿ ಯೋಜನೆ ಅಂತ ಹೇಳಿ ಪ್ಲಾಟ್ ಕೊಡ್ತಾರೆ. ಪ್ರತಿ ಪ್ಲಾಟ್ಗೆ 20-20 ಸಾವಿರ ರೂಪಾಯಿ ಅಂತ ಇಸ್ಕೊಂಡು ತಾನ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಾನ. ಮತ್ತು ಅಷ್ಟು ಶೌಚಾಲಯ ಕಟ್ಸೀನಿ, ಇಷ್ಟು ಶೌಚಾಲಯ ಕಟ್ಸೀನಿ ಅಂತೇಳಿ ಶೌಚಾಲಯದ ರೊಕ್ಕನ ತಾನ ಹೊಡಿತಾನೆ. ಕೃಷಿ ಹೊಂಡ, ಬದು ನಿರ್ಮಾಣ, ಇಂಗು ಗುಂಡಿ, ಅದು ಇದಂತೇಳಿ ಎಲ್ಲಿ ಸಿಗ್ತತಿಲ್ಲಿ ಸಿಕ್ಕಷ್ಟು ತಿಂದು ತಿಗ ನೀವು. ಮತ್ತು ಇನ್ನೊಂದು, ಇವನು ಮನ್ಯಾಗೇನು ಉರಿಯಾಕತ್ತಲ್ಲ ದೀಪ, ಅದು ಕೂಡ ಪಂಚಾಯತ್ ಇದೆ. ಮತ್ತು ಅಲ್ಲಿ ಕುಂತಾರಲ್ಲ ಈ ಹಿರಿಯರೇನು ಸಾಚಗಳು ಅನ್ಕೊಂಡ್ರಿನ, ಇವರು ಅಷ್ಟ ಗುಡಿ ಗುಂಡಾರ ಜಾತ್ರೆ ಅಂತೇಳಿ ಮನಿಗೆ ಹೋಗಿ ಪಟ್ಟಿ ಎಬ್ಬಿಸ್ತಾರ. ಅರ್ಧ ತಾವ ತಿಂದು ನುಂಗಿ ನೀರು ಕುಡಿದು ಬಿಡ್ತಾರ. ಮಾಡೋದಿಲ್ಲ ಹಲ್ಕ ಕೆಲಸ. ಈ ಹೆಣ್ಮಗಳ ಮೇಲೆ ದರ್ಪ ತೋರ್ಸಾಕತ್ತಾರ. ಲೇ ಶಿವ್ಯ, ಸುಳ್ಳು ಹೇಳಾಕ ಒಂದು ಮಿತಿ ಇರ್ಲಿ. ಏನೇನಾರ ಹೇಳಿ ಊರಾಗ ಬೆಂಕಿ ಹಚ್ಚಬೇಡ. ಯಾರು ಬೆಂಕಿ ಹಚ್ಚಾತಾರ? ಬೆಂಕಿ ಹಚ್ಚದವ್ರು ನಾವಲ್ಲ, ನೀವೇನು ಮಾಡ್ರಿ ಗೊತ್ತನ? ಯಾರ ಅಣ್ಣತಮ್ಮರ ಜಗಳ, ಗಂಡ ಹೆಂಡತಿ ಜಗಳ, ಆಸ್ತಿ ಜಗಳ ಅಂತ ಬಂದ್ರೆ ಅದನ್ನ ನ್ಯಾಯಯುತವಾಗಿ ಬಗೆಹರಿಸೋದು ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡಿ ಹೋಗ್ರಿ ಅಂತೇಳಿ ಅವ್ರ ಜೀವನ ಹಾಳು ಮಾಡಾಕ್ತೀರಿ ನೀವು. ಮತ್ತು ಈ ಮೆಂಬರ್ ಜಾತಿ ನಡು ಬೆಂಕಿ ಹಚ್ಚಿ ತನ್ನ ಬೇಳೆ ಬೇಯಿಸ್ಕೊತಾನ. ಅಲ್ಲ, ನೀವು ಎಷ್ಟೆಲ್ಲ ಇವ್ರನ್ನ ಪ್ರಶ್ನೆ ಮಾಡಾಕತ್ತೀರಲ್ಲ, ಇವ್ರನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ನೀವು? ಹೌದು, ನಾವು ಒಟ್ಟ ಪ್ರಶ್ನೆನ ಮಾಡಿಲ್ಲ. ಗೌರವಯುತ, ನ್ಯಾಯಯುತ, ಕಾನೂನುಬದ್ಧ ಸ್ಥಾನದಾಗ ಕೂತ್ಕೊಂಡು ನಿಮ್ಮ ಕೆಲಸನ ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ಇವತ್ತು ನಾನಾಗಿರ್ಬೋದು, ಸೌಭಾಗ್ಯವತಿ ಅವರಾಗಿರ್ಬೋದು, ನಾವು ನಿಮ್ಗೆ ಗೌರವ ಕೊಡ್ತಿದ್ವಿ. ನಾಯಿಗಳನ್ನ ತಂದು ಸಿಂಹಾಸನದ ಮೇಲೆ ಕುಂಚಿದ್ರೆ ಹಿಂಗಾಗೋದು ನೋಡ್ರಿ.
ಇವ್ರ ಮಾತು ಕೇಳಿ ಸೌಭಾಗ್ಯವತಿ ಅವ್ರನ್ನ ಹೊಡ್ಯಾಕ್ ಹೊಂಟಿರಲ್ಲ, ನೀವು ಹೊಡಿಬೇಕಾಗಿರೋದು ಇವ್ರನ್ನಲ್ಲ, ಇವ್ರನ್ನ. ಹೌದು ಹೊಡಿಬೇಕು ಬಿಡ ಅವ್ರನ್ನ. ಅವ್ರಿಗೇನು ಮಾಡಬೇಡ್ರಿ, ಇದು ನಮ್ಮೂರು. ಇಲ್ಲಿ ಏನೇ ತಪ್ಪು ನಡೆದ್ರು ನಮ್ಮೂರು ಮರ್ಯಾದೆ ಹೋಗುತ್ತಾ. ನೋಡ್ರಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರ. ಸೌಭಾಗ್ಯವತಿ ಅಂತವ್ರು ಊರಿಗೆ ಒಬ್ರಿದ್ರೆ ಸಾಕು, ಆ ಊರು ಒಳ್ಳೆ ಬೆಳವಣಿಗೆ ಆಗತ್ತೆ ಅನ್ನೋದಕ್ಕೆ ಈ ನಮ್ಮೂರ ಸಾಕ್ಷಿ. ಇವ್ರು ಬರೀ ಸೌಭಾಗ್ಯವತಿ ಅಲ್ಲ, ನಮ್ಮೂರಿನ ಸಾರ್ವಜನಿಕರ ಸೌಭಾಗ್ಯವತಿ. ಸಾರ್ವಜನಿಕ ಸೌಭಾಗ್ಯವತಿಗೆ, ಸಾರ್ವಜನಿಕ ಸೌಭಾಗ್ಯವತಿಗೆ, ಸಾರ್ವಜನಿಕ ಸೌಭಾಗ್ಯವತಿಗೆ, ಸಾರ್ವಜನಿಕ ಸೌಭಾಗ್ಯವತಿಗೆ, ಸಾರ್ವಜನಿಕ ಸೌಭಾಗ್ಯವತಿಗೆ, ಸಾರ್ವಜನಿಕ ಸೌಭಾಗ್ಯವತಿಗೆ, ಸಾರ್ವಜನಿಕ ಸೌಭಾಗ್ಯವತಿಗೆ. ಸಾರ್ವಜನಿಕ 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 ಸೌಭಾಗ್ಯವತಿ. ಸಾರ್ವಜನಿಕ 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 ಸೌಭಾಗ್ಯವತಿ. ಸೌಭಾಗ್ಯವತಿ ಸಾರ್ವಜನಿಕ ಸೌಭಾಗ್ಯವತಿ.